ಶಿವಣ್ಣ, ಮೊದಲಿಗೆ ಯಾಕೆಂದರೆ ಹೋದ ಕಡೆ ಎಲ್ಲ ಒಂದು ಅದ್ಭುತವಾದ ರೆಸ್ಪಾನ್ಸು ಮತ್ತು ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇರೋಂಥದ್ದು. ಈಗಷ್ಟೇ ಒಂದಷ್ಟು ಥಿಯೇಟರ್ಗಳ ವಿಸಿಟ್ ಮಾಡ್ಕೊಂಡ್ವಿ. ಆ ಖುಷಿ ಜನರಿಗೆ ಸಂಭ್ರಮ ನೋಡಿ ಎಷ್ಟು ಖುಷಿ ಆಯ್ತಂತ. ಅಲ್ಲ, ತುಂಬ ಆ್ಯಕ್ಚುಲಿ ಈಗ ಯೂಶಲಿ ಸಂಡೇ ನಾನು ಏನು ಕೇಳಿಲ್ಲ ಅಂದರೆ ವಿದೇಶಲ್ಲಿ ನೋಡ್ತಾ ಇದ್ದೆ ಈ ಬಗ್ಗೆ. ಬಟ್ ಏನಂದರೆ ಈ ಸತಿ ಸ್ವಲ್ಪ ಕ್ರೌಡ್ ಜಾಸ್ತಿ ಅವಾಯ್ಡ್ ಮಾಡಬೇಕು, ಯಾಕಂದರೆ ಹೆಲ್ತ್ ಕಂಡೀಷನ್ ಆಗಿರೋದು ಸ್ವಲ್ಪ ಇದಾಗುತ್ತೆ. ಆಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಅವ್ರಿಗೂ ಒಂದು ಪಿಕ್ಚರ್ ನೋಡ್ಬೇಕಾದ್ರೆ ಜೊತೆಲಿ ಇರಬೇಕು ಆಗುತ್ತೆ, ಇನ್ನೂ ಅವ್ರಿಗೆ ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಮತ್ತು ಬೇರೆಯವ್ರು ಬಂದಿರ್ತಾರೆ ಫ್ಯಾಮಿಲಿಗಳು, ಅದಕ್ಕೆ ಡಿಸ್ಟರ್ಬ್ ಆಗೋದು ಬೇಡ, ಸುಮ್ಮನೆ ಒಂದು ವಿಸಿಟ್ ಮಾಡೋಣ. ಯಾಕಂದರೆ ಯೂಶಲಾಗಿ ಬಂದು ಎಲ್ಲ ಫಿಲ್ಮ್ಗೂ ಬರ್ತಾ ಇರ್ತೀವಿ. ಈ ಸಿನಿಮಾದಲ್ಲಿ ಯಾಕೆ ಮಿಸ್ ಮಾಡೋದು, ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ. ಗೀತಾ ಎಲ್ಲ ಫಸ್ಟ್ ಏನೇ ನೋಡ್ಬಿಟ್ರು ಅಭಿಮಾನಿಗಳ ಜೊತೆ 6 ಗಂಟೆ ಶೋ. ಸೊ ನಾವು ಇವತ್ತು ವೀರೇಶ್ ಸುಮ್ಮನೆ, ವೀರೇಶ್ ನಮ್ಗೆ ಯಾವಾಗಲೂ ನಾನು ಮೈನ್ ಥಿಯೇಟ್ರಿಗೆ ಹೋದರೆ ಈ ಕಡೆ ಸೈಡ್ಲಿ ಒಂದು 2-3 ಥಿಯೇಟ್ರ್ ಯೂಶಲ್ ವಿಸಿಟ್ ಮಾಡಿ. ವೀರೇಶ್ ಅಂತ ಯಾವಾಗಲೂ ಎವರ್ ಫೇವ್ರೇಟ್, ಯಾವಾಗ ಬಂದ್ವಿ ಬರ್ತಾ ಇರ್ತೀವಿ. ಇವಾಗ ಬಂದರೆ ಒಂದು ಪಾಸಿಟಿವ್ ವೈಬ್ ಇದೆ. ಚಂದ್ರಕಲ ಅಷ್ಟೇ ನಮ್ಗೆ ಯಾವಾಗ ಫಸ್ಟ್ ನಮಗೆ ಆಲ್ವೇಸ್ ಎಲ್ಲ ಫಸ್ಟ್ ಸಿನಿಮಾ ಅಂತ ನಾವು ಗೊತ್ತು. ಈಗ ಒಂದು ಆತ್ಮೀಯತೆ, ಒಂದು ಫ್ಯಾಮಿಲಿ ಅಂತ ಒಂದು ಫೀಲ್ ಆಗುತ್ತೆ, ಒಂದು ಬಾಂಡೇಜ್ ಇರುತ್ತೆ. ಅವ್ರು ನೋಡ್ತಾ ಇದ್ರೆ ನಮಗೆ ಒಂದು ಖುಷಿ ಆಗುತ್ತೆ. ಇದು ಬಂದಿದ್ದ ಮೇಲೆ ಇವತ್ತು ಇಷ್ಟು ಮಟ್ಟಿಗೆ ಬಾಲ್ಕನಿಗಳಲ್ಲಿ ಹೋಗ್ತಾ ಇರೋದು ನಮಗೆ ಭಾಳ ಖುಷಿ ಆಗುತ್ತೆ. ಅದು ಗೀತಾ ಪಿಕ್ಚರ್ಸ್ಲಿ ನವಂಬರ್ 15th ಅದು ಜನ್ಮದ ಜೋಡಿ ಡೇಟ್, 96ರಲ್ಲಿ. ಅಲ್ಲಿ ನಮ್ಮ ತಾಯಿ ಡೈರೆಕ್ಟ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು. ಇದರ ನಾನು ಹೆಂಡ್ತಿದ್ದೆ. ಸೊ ಇಬ್ಬರು ಶಕ್ತಿಗಳು ಮಾಡಿದಾಗ ಯಾವಾಗ ಸಿನಿಮಾದಲ್ಲಿ ಚೆನ್ನಾಗಿ ಹೋಗೋ ಸಹಜ. ಅಲ್ಲಿ ನಾಗಭರಣ ಡೈರೆಕ್ಟ್ ಮಾಡಿ ನರ್ತ ಎಲ್ಲ ಎಣ್ಣೆ. ಸೊ ಒಂದು ಖುಷಿ ಆಯಿತು ಇಲ್ಲಿ ಬಂದು ನೋಡ್ತಾ ಇರೋದು. ಆ ಡೇಟ್ಗೆ ಬಂದಿರೋದು ಕೋಇನ್ಸಿಡೆನ್ಸ್ ಆಗಿ ಒಂದು ಹೇಳ್ತೀವಿ, ಒಳ್ಳೆ ಉಪಯುಕ್ತ ಅಂಥದ್ದು ನಮಗೆ ಭಾಳ ಖುಷಿ. ಮತ್ತೊಂದು ಹ್ಯಾಪಿ ವಿಚಾರ ಅಂತಂದರೆ ಎಲ್ಲ ವಯೋಮಾನದ ಪ್ರೇಕ್ಷಕರು ಬಂದಿರುವಂಥದ್ದು. ಅವರು ಹೇಳ್ತಿದ್ದಾರೆ, ಅಂದರೆ ಈ ಥರದ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ ಅನಿಸ್ತದೆ, ಎಲ್ಲ ಹೌಸ್ಫುಲ್. ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ನರ್ತನ್. ನಮ್ಗೆ ತುಂಬ ಹೆಮ್ಮೆ ಅಂತ ಹೇಳ್ಕೊತೀನಿ ಪ್ರೊಡಕ್ಷನ್ ಸೈಡ್. ಯಾಕಂದರೆ ಯೂಶಲಾಗಿ ಏನಾಗ್ತೀವಿ ಬರೀ ಡೈರೆಕ್ಟ್ರು ಆ್ಯಕ್ಟ್ರ್ ಅಂತ ಹೇಳ್ತೀವಿ, ಅಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಂತ ಆ್ಯಕ್ಚುಲಾಗಿ ಬರೋದು ಸ್ಟೋರಿ ಆ್ಯಂಡ್ ಕತೆಗೆ ತಕ್ಕಂತೆ ಒದಿಸ್ಕೊಡೋದಿಲ್ಲ. ಆ ಪ್ರೊಡಕ್ಷನ್ ಸೈಡಿಂದ ಗೀತಾ ಮಾಡೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ. ಪ್ರೊಡಕ್ಷನ್ಸ್ ಇವತ್ತು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾರೆ ಅಂದರೆ ನೋಡಿ ಆ ವ್ಯಾಲ್ಯೂ ಹೇಗಿದೆ ಅಂತ, ಅದು ನಮಗೆ ಒಂದು ಖುಷಿ ಕೊಡ್ತಾರಲ್ಲ. ಇನ್ಫ್ಯಾಕ್ಟ್ ನಮಗೆ ನಾವು ಬೇರೆ ಪ್ರೊಡ್ಯೂಸರ್ಗೆ ಹೇಳ್ತೀವಿ, ನಮ್ಮ ಪ್ರೊಡಕ್ಷನ್ ಅಂತ ಬಂದಾಗ ವಿ ಕಾಂಟ್ ಕಡಿಮೆ ಆಗಬೇಕಲ್ಲ, ಒಂದು ಬೌಂಡ್ರಿ ಆಗಬೇಕಲ್ಲ, ಅದಕ್ಕೆ ಏನು ಬೇಕು ನಾವು ಮಾಡಲೇಬೇಕಾಗುತ್ತೆ. ಇವತ್ತು ಇಷ್ಟು ಮಟ್ಟಿಗೆ ನಮಗೆ ಪ್ರೊಡಕ್ಷನ್ ಬಗ್ಗೆನೂ ಮಾತಾಡ್ತಾರೆ ಅಂದರೆ ಅದು ಭಾಳ ಖುಷಿ ಪಟ್ಟಿದೆ. ಕೆಲವು ಪರ್ಟಿಕ್ಯುಲರ್ ಥಿಯೇಟ್ರ್ಗಳಲ್ಲಿ ದಾಖಲೆ ಮಟ್ಟದ ಕಲೆಕ್ಷನ್ ಆಗ್ತಿರೋಂಥದ್ದು, ಅವರೇ ಖುಷಿಯಿಂದ ಹೇಳ್ಕೊತಿದ್ದಾರೆ, ಇಷ್ಟಾಗಿದೆ, ಇಲ್ಲಿ ತನಕ ಆಗಿದ್ದೇ ಇಲ್ಲ ನಮ್ಮ ಥಿಯೇಟ್ರ್ನಲ್ಲಿ ಅಂತ. ಅದೇನಾಗಿ ಅದೆಲ್ಲ ನಾವು ನೋಡೋಕೆ ಹೋಗಲ್ಲ, ದಾಖಲೆ ನೋಡೋಕೆ ಹೋಗಲ್ಲ. ಪಿಕ್ಚರ್ ಚೆನ್ನಾಗಿ ನಮ್ಗೆ ಏನಂದರೆ ಫಸ್ಟ್ ಎದ್ದ ತಕ್ಷಣ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಕಲೆಕ್ಷನ್ ಆಯಿತು, ಇಷ್ಟ ಆಯಿತು. ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಪಿಕ್ಚರ್ ಎಷ್ಟು ಮಟ್ಟಿಗೆ ಜನಗಳಿಗೆ ಮುಟ್ತು ಅನ್ನೋದು ಬೇಕು. ದುಡ್ಡು ಅನ್ನೋದು ಆಟೋಮೆಟಿಕ್ಕಾಗಿ ಆಮೇಲೆ ಬಂದೇ ಬರುತ್ತೆ. ಅದ್ರ ಕಡೆ ಗಮನ ಕೊಡೋದು, ಸಿನಿಮಾ ಹೆಂಗೆ ರೀಚ್ ಮಾಡಿಸ್ಬೇಕು ಜನಗಳಿಗೆ, ಅದು ಉದ್ದೇಶ ಆಗಬೇಕೆ ಹೊರತು ಬರೀ ಹಣನೇ ಅನ್ನೋದು ಮುಖ್ಯ ಅಲ್ಲ. ಹಣ ತಾನಾಗಲೇ ಬರುತ್ತೆ, ಅದ್ರ ಹಿಂದೆ ಹೋಗೋದು ಬೇಡ. ಯಾವಾಗ ಸಿನಿಮಾ ಚೆನ್ನಾಗಿದೆ ಅಂತ ಬಂತು ಅದನ್ನು 100% ಜನ ನೋಡ್ತಾರೆ. ಇವತ್ತು ನೀವೇ ಹೇಳಿದ್ರಿ ಎಷ್ಟೋ ಫ್ಯಾಮಿಲೀಸ್, ಎಷ್ಟೋ ಬೇರೆ ಭಾಷೆ ಜನಗಳು ಬಂದು ನೋಡ್ತಾ ಇದ್ದಾರೆ ಅಂತ. ಸೊ ಇಷ್ಟು ಮಟ್ಟಿಗೆ ಒಳ್ಳೆ ಬೆಳವಣಿಗೆ ಬರಬೇಕಂದ್ರೆ ನಿಜವಾಗ್ಲೂ ನರ್ತನ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಆ ಸಿನಿಮಾ ಕ್ಯಾರೆಕ್ಟರ್ನ 2017 ತೋರಿಸಿ ಅದ್ರ ಪ್ರೀಕ್ವೆಲ್ 24 ತಗೊಂಬಂದು ಆ ಒಂದು ಬ್ಯಾಕ್ ಹೋಗೋದಿದ್ರೆ ತುಂಬ ಕಷ್ಟ. ಸೊ ನಿಜವಾಗ್ಲೂ ನಮಗೆ ಐ ಥಿಂಕ್ ವೆರಿ ಹ್ಯಾಪಿ. ಅದರಲ್ಲೂ ಪರ್ಟಿಕ್ಯುಲರ್ ಒಂದಷ್ಟು ಮೀಮ್ಸ್ಗಳು ಓಡಾಡ್ತಿರುವಂಥದ್ದು ತುಂಬ ಚೆನ್ನಾಗಿ, ಅಂದರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಅದೇನೋ ಫಸ್ಟ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಇಂಟ್ರೋಲ್ ಬ್ಲಾಗ್. ಐ ಥಿಂಕ್ ಇಟ್ ವಾಸ್ ನಮ್ಮ ಮಾಡಿದಾಗಲೇ ನನಗೆ ತುಂಬ ಖುಷಿ ಆಯ್ತು. ದಿಲೀಪ್ ಸುಬ್ರಾಯನ್ ಮಾಸ್ಟರ್, ನಾವು ಕ್ಯಾಪ್ಟನ್ ಮಿಲ್ಲರ್ ವರ್ಕ್ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಡೈರೆಕ್ಟರ್ ಅಲ್ಲೇ ಬರೋಕ್ಕೆ ಹೇಳಿದ್ದೆ. ನರ್ತನ ಬಂದು ಮೀಟ್ ಮಾಡಿ ಈ ಮಾಸ ಚೆನ್ನಾಗಿದೆ ನೋಡಿ ಅಂತ ಹೇಳಿದಾಗ ಅವ್ರು ಭಾಳ ಖುಷಿಯಾಗಿ ಅಲ್ಲೇ ಅವ್ರ ಕತೆ ಹೇಳಿ ಈ ಬ್ಲಾಕ್ ಮಾಡ್ತೀರ ನೀವು ಅಂತ ಹೇಳಿದಾಗ ಅವ್ರು ಭಾಳ ಖುಷಿಯಿಂದ ಬಂದ. ತುಂಬಾ ಚೆನ್ನಾಗಿತ್ತು. ಶಿವಣ್ಣ, ಚಂದ್ರ ಸರ್ ಹೇಳ್ತಾ ಇದ್ರು, ಅಂದರೆ 1:30ಗೆ ಸಿನಿಮಾ ನೋಡೋಕೆ ಬಂದವರು 4:30ವರೆಗೂ ವೆಯ್ಟ್ ಮಾಡಬೇಕು. ಬಿಕಾಸ್ ಆಫ್ ಟಿಕೆಟ್ ಅಷ್ಟು ಸೋಲ್ಡ್ ಔಟ್ ಆಗ್ತದೆ. 3 ಡೇಸು ಕೂಡ 5 ಶೋಸು ಕ್ಲೋಸ್ ಆಗ್ತದೆ. ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ದೊಡ್ಡ ಮನೆ ಪಾತ್ರ ಬಹಳಷ್ಟಿದೆ. ಸೊ ಇವತ್ತಿಗೆ ಈ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳು ಉಳ್ಕೊಳ್ತವೆ ಅಂತಂದರೆ ದೊಡ್ಡ ಮನೆ ಸಿನಿಮಾಗಳು ಬರಬೇಕು ಅಂತ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ರು ಚಂದ್ರ ಸರ್. ಇಲ್ಲ, ನಮಗೆ ಹೆಮ್ಮೆ ಏನಂದರೆ ನಮ್ಮ ಅಂಥ ಅಭಿಮಾನಿಗಳಿದ್ದಾರೆ. ಇಲ್ಲಾಂದ್ರೆ ಸುಮ್ಮನೆ ನಾವು ಏನೇ ವೆಲ್ ವಿಶಸ್ ಅದು ಏನಂದರೆ ಅಭಿಮಾನ ಅನ್ನೋದು ಏನಂದರೆ ನಾವೆಷ್ಟು ಅಭಿಮಾನ ತೋರಿಸ್ತೀವಿ ಅಷ್ಟೇ. ಅಭಿಮಾನಿ ಅಂದ ತಕ್ಷಣ ನಾವೇನು ಅವ್ರನ್ನ ಸುಮ್ಮನೆ ಬಂದು ಹಾಯ್ ಅಂದ್ಬಿಟ್ಟು ಹೋಗೋದಲ್ಲ.
ಅಭಿಮಾನಿನ ಒಬ್ಬ ಸ್ನೇಹಿತನಾಗಿ ನೋಡೋನೇ ಆ್ಯಕ್ಟರ್ದು ಒಂದು ರಿಯಲ್. ಅವಾಗ ಏನಾಗುತ್ತೆ ಅಂದರೆ ಆತ್ಮೀಯತೆ ಚೆನ್ನಾಗಿ ಬೆಳೆಯುತ್ತೆ. ಕೋಪ ಇರುತ್ತೆ, ಕೋಪ ಮಾಡ್ಕೊಳ್ಳಲ್ಲ ಅಂತಲ್ಲ, ಕೋಪ ಇರುತ್ತೆ. ಯಾಕಂದರೆ ನಾನು ಹಂಗೇನೆ ಮಾಮೂಲಿ ಮನುಷ್ಯ ಅಂತ ನನಗೂ ಕೋಪ ಬರೋ ಸಹಜ ತಾನೆ, ಎಲ್ರಿಗೂ ಗೊತ್ತೇ. ಅವ್ರಿಗೆ ಗೊತ್ತಾಗಲ್ಲ ಅದು, ಅವ್ರಿಗೆ ಏನಂತ ಅವ್ರು ತಮಾಷೆ ಇರುತ್ತೆ, ಅವ್ರು ತಮಾಷೆ ಅನ್ಕೋತಾರೆ. ಬಟ್ ಆ ಸೀರಿಯಸ್ಸಾಗೆ ಬೈತೀನಿ, ಅದ್ರ ಬಗ್ಗೆ ನೆನ್ಕೊಂಡಲ್ಲ. ಅವ್ರಿಗೆ ಗೊತ್ತಿದೆ. ಬಟ್ ಆದರೂ ಆಮೇಲೆ ಬಂದು ನನ್ನ ತಪ್ಪಿಗೆ ನಾನು ಇಮಿಡಿಯೇಟ್ ಸಾರಿ ಕೇಳ್ತೀನಿ. ಯಾಕಂದ್ರೆ ನನಗೆ ಆ ಥರ ಒಂದು ಸ್ವಭಾವ ಇವಾಗಿತ್ತಲ್ಲ, ಚಿಕ್ಕ ವಯಸ್ಸಿಂದ ನನಗೆ ಹಂಗೇನೆ. ನನಗೆ ಯಾವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೋ ಅವಾಗ ಇಮಿಡಿಯೇಟಾಗಿ ಬಂದು ಅದರಲ್ಲಿ ನಾಚಿಕೆ ಮಾನ ಮರ್ಯಾದೇನೂ ಇಲ್ಲ. ಅದರಲ್ಲಿ ಮನುಷ್ಯನ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಅಂಥ ಅಭಿಮಾನಿ ಪಡೆದಿದ್ದೀವಿ ನಾವು. ಅದಕ್ಕೇನೆ ಇವತ್ತು ಯಾಕೆ ದೊಡ್ಡ ಮನೆ ಅಂತ ಎಲ್ಲರೂ ಬಂದು ನಮ್ಮ ಥಿಯೇಟರ್ಸ್ನ ಅಷ್ಟು ಇದಾಗಿ ಕೇಳ್ತಾ ಇದ್ದಾರೆ. ನಾನು ಬಿಲೀವ್ ಮಾಡೋದು ಒಂದೇ, ಯಾವ ಪಿಕ್ಚರ್ ಯಾವಾಗ ಹೋಗಿ ಹೆಂಗೆ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾ ಅಂತ ಬಂದಂಗೆ ಮಾಡಬೇಕು. ಯಾಕಂದರೆ ಇದ್ರಲ್ಲಿ ನಂಬಿರೋರು ತುಂಬ ಜನ ಇದ್ದಾರೆ. ಬರೀ ಇಂಡಸ್ಟ್ರೀಲಿ ಕೆಲಸ ಪಿಕ್ಚರ್ ಕೆಲಸ ಮಾಡೋರು ಮಾತ್ರ ಅಲ್ಲ, ಥಿಯೇಟರ್ಸ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ಆಕೆ ಎಲ್ಲ ಎಷ್ಟೋ ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಅದು ಸ್ವಲ್ಪ ಚಾಜಪತಿ. ಇವತ್ತು ನಾವು ಏನೇ ಅದು ಎಷ್ಟೇ ಮಲ್ಟಿಪ್ಲೆಕ್ಸ್ ಬಂದಿರ್ಬೋದು, ಬಟ್ ಸಿಂಗಲ್ ಸ್ಕ್ರೀನ್ಲಿ ನೋಡೋಂಥ ಒಂದು ಆ ಗಲಾಟೆ, ಆ ಮಜಾ ಇದೆಯಲ್ಲ, ಅದು ನಮಗೆ ಬೇರೆ ಥರದ ಮಜಾ. ಅದು ಅವ್ರು ಕಿಕ್ ಕೊಡೋದು ಒಂದು ಆ್ಯಕ್ಟ್ರಿಗೆ ನೆಕ್ಸ್ಟ್ ನಾ ಮಾಡಬೇಕಂದ್ರೆ ಡಬಲ್ ಎನರ್ಜಿ ಬರ್ತಾರೆ. ನೆಕ್ಸ್ಟ್ ಸಿನಿಮಾ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕಂತ ಬರ್ತಾರೆ. ಸರ್, ಫಾಸ್ಟ್ ಫಿಲ್ಲಿಂಗ್ ಆಗ್ತಿದೆ ಟಿಕೆಟ್ಸ್ ಎಲ್ಲ. 3 ದಿನ ಏನು ಫಿಲ್ ಆಗ್ತಿದ್ದಿಲ್ಲ ಟಿಕೆಟ್ಸ್. ಇದೇ ರೀತಿ ಹೋದ್ರೆ ಈ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಬೈರತಿ ರಣಗಲ್ ಆಗುತ್ತೆ ಅನ್ನೋಂಥದ್ದು ಪ್ರದರ್ಶಕರ ಮಾತು. ಸೊ ಎಷ್ಟು ಖುಷಿ ಆಗುತ್ತೆ ಸರ್ ಕೇಳಿ. ಅವ್ರ ಬಾಯಲ್ಲೇ ಆಗಲಿ ಬಿಡಿ, ಖುಷಿ ಅವ್ರ ಬಾಯರ್ಗಿಂತ ಆಗಲಿ. ಓಕೆ, ಈ ವರ್ಷ ಬಿ ಎ ಅನ್ನೋ ಅಕ್ಷರಕ್ಕೆ ತುಂಬ ಲಕ್ಕಿ ಅನ್ಸುತ್ತೆ. ಭೀಮಾ ಅಂಡ್ ಬಗೀರಾ ಅಂಡ್ ಭೈರತಿ ರಣಗಲ್ ಈ ಥಿಯೇಟರ್ನಲ್ಲಿ ಅಳಿಯ ಮಾವ ಕಾಂಬಿನೇಷನ್ ಒಂದು ಜುಗಲ್ ಬಂದಿ. ಬಗೀರಾನು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ಫಾರ್ ಅಂತ ಹಾಕಿದ್ದೀನಿ, ಅಲ್ಲಿ ಬಂದು ಸಿನಿಮಾ ನೋಡಿದಾಗ ಎ ಫಾರ್ ಯಾಕೆ ಅಂತ ಗೊತ್ತಾಗುತ್ತೆ. ಬಿ ಫಾರ್ ಭೈರತಿ ರಣಗಲ್ ಆಗುತ್ತೆ ಸರ್ ನೆಕ್ಸ್ಟ್. ಬಟ್ ಎ ಫಾರ್ ಆನಂದ್ ಅದೊಂದು ಅರ್ಥ ಕೊಡುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಎ ಲವಬಲ್ ಫಿಲ್ಮ್. ಇವಾಗ ಏನು ನಾವು ಇದು ನೋಡಿದ್ದೀವೋ ಇದೆರಡನ್ನೂ ಒಟ್ಟು ಪಡ್ತಾರೆ. ಇದೊಂಥರ ಬೇರೆ ಥರವಾದ ಒಂದು ಏನಂತೀವಿ, ಮಕ್ಕಳಿಗೆ ಹಾಗೂ ಎಸ್ಪೆಷಲಿ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋ ಫಿಲ್ಮ್. ಗೀತಕ್ಕ ಸಿನಿಮಾ ಇಲ್ಲ ಮಾತಾಡ್ತಾರೆ. ಪೂರ್ತಿ ಮಾತಾಡಿ 1 ಅವರ್ ಮಾತಾಡಿ.